ತಾಯಿಗೆ ಈ ರೀತಿಯ ಕ್ಯಾರಿಯರ್ ಸ್ಟೇಟಸ್ ಇದ್ದಾಗ, ತಾಯಿಗೆ ಈ ಜೆನೆಟಿಕ್ ತೊಂದರೆ ಇದ್ದಾಗ ಎಲ್ಲ ಮಕ್ಕಳಿಗೂ ತೊಂದರೆ ಆಗಿಬಿಡುತ್ತಾ? ಖಂಡಿತ ಇಲ್ಲ. ನೀವು ಈ ಚಾರ್ಟ್ ರೀತಿಯಲ್ಲಿ ನೋಡ್ಬೋದು. ಒಂದು ಮಗು ನಾರ್ಮಲ್ ಆಗಿ ಜನಿಸ್ಬೋದು, ಇನ್ನೊಂದು ಮಗುವಿಗೆ ಈ ತೊಂದರೆ ನಿಮಗೆ ಕಂಡು ಬರ್ಬೋದು. ಹೆಣ್ಣು ಮಕ್ಕಳಿಗೆ, ಆ ತಾಯಿಯ ಹೆಣ್ಣು ಮಕ್ಕಳಿಗೆ ಕಾಯಿಲೆ ಬಾಧಿಸದೆ ಆರೋಗ್ಯವಾಗಿ ಕಂಡ್ರೂ ಆಕೆ ಕ್ಯಾರಿಯರ್ ಸ್ಟೇಟಸ್ ಮಾತ್ರ ಇರುವಂಥದ್ದು ಆಗಬಹುದು. ಕೇವಲ ಕ್ಯಾರಿಯರ್ ಸ್ಟೇಟಸ್ ಮಾತ್ರ ಹೆಣ್ಣು ಮಕ್ಕಳಿಗೆ ಪಾಸ್ ಆನ್ ಆಗುವಂಥದ್ದು. ಸೊ ಸನ್ಸ್ ಹ್ಯಾವ್ 50% ಚಾನ್ಸ್ ಆಫ್ ಹಿಮೋಫಿಲಿಯಾ ಆ್ಯಂಡ್ ಡಾಟರ್ಸ್ ಹ್ಯಾವ್ 50% ಚಾನ್ಸಸ್ ಆಫ್ ಬೀಯಿಂಗ್ ಕ್ಯಾರಿಯರ್ಸ್. ಸೊ ಈ ವಿಚಾರ ಗೊತ್ತಾದ ತಕ್ಷಣ ಅಯ್ಯೋ, ಒಂದು ತಾಯಿಯಿಂದ ಮತ್ತೆ ಹೆಣ್ಣು ಮಕ್ಕಳಿಗೆ ಪಾಸಾನ್ ಆಗ್ತದೆ, ಮತ್ತೆ ಹೆಣ್ಣು ಮಕ್ಕಳಿಂದ ಆಕೆಯ ಮಕ್ಕಳಿಗೆ ಪಾಸಾನ್ ಆಗ್ತದೆ, ನಾವು ಏನಾದರೂ ತಪ್ಪು ಮಾಡ್ತಾ ಇದ್ದೇವಾ ಅಂತ ಅಂದ್ಕೊಳ್ಳಿಕ್ಕೆ ಇಲ್ಲ. 1 in 3 babies ಹ್ಯಾವ್ ನೋ ಫ್ಯಾಮಿಲಿ ಹಿಸ್ಟ್ರಿ ಆಫ್ ಹಿಮೋಫಿಲಿಯಾ. ಅಂದರೆ ಕೆಲವರು ಮನೆಯಲ್ಲಿ ಈ ಸಮಸ್ಯೆ ಇತ್ತು, ಅವರ ಮಕ್ಕಳಿಗೆಲ್ಲ ಅದು ಪಾಸಾನ್ ಆಗ್ತಾ ಹೋಗ್ತದೆ ಅನ್ನುವ ವಿಚಾರ ಕೂಡ ಸತ್ಯ ಅಲ್ಲ. ಯಾಕೆ? ಕೆಲವೊಂದು ಮಕ್ಕಳಲ್ಲಿ ಯಾವುದೇ ಫ್ಯಾಮಿಲಿ ಹಿಸ್ಟ್ರಿ ಇಲ್ಲದೆ ಹೊಸತಾಗಿ ಈ ಕಾಯಿಲೆ ಪ್ರೆಸೆಂಟ್ ಮಾಡ್ಬೋದು. ಒಟ್ಟಿನಲ್ಲಿ ನಾವು ಸಮಸ್ಯೆಯ ಬೇರು ಹುಡುಕೋದಕ್ಕಿಂತ ಸಮಸ್ಯೆಗೆ ಪರಿಹಾರ ಹುಡ್ಕೊಳ್ಳಿಕ್ಕೆ ಶುರು ಮಾಡೋಣ. ಯಾಕೆ ಬಂತು, ಯಾರಿಂದ ಬಂತು, ಏನು ತೊಂದರೆಯಿಂದ ಬಂತು ಯೋಚನೆ ನಮಗೆ ಬೇಕಾಗಿಲ್ಲ. ಅದು ಡಾಕ್ಟ್ರ್ ಅವರು ನಮ್ಮ ತೊಂದರೆಯನ್ನು ಹಿಸ್ಟ್ರಿ ಕೇಳಿಕೊಂಡು ಅವ್ರು ತಲೆ ಕೆಡಿಸ್ಕೊಳ್ಳಿ. ನಮ್ಮ ಕೆಲಸ ಏನು, ಮುಂದೆ ಏನು ಮಾಡೋದು. ಈಗ ಸಮಸ್ಯೆ ಇದೆ, ಗೊತ್ತಾಗಿದೆ, ವಾಟ್ ನೆಕ್ಸ್ಟ್, ಅದು ಮೋರ್ ಇಂಪಾರ್ಟೆಂಟ್. ಸೊ ನಮ್ಮ ನೆನ್ನೆಯ ದಿನಗಳು ಇಂಪಾರ್ಟೆಂಟ್ ಅಲ್ಲ ನಮಗೆ. ಇವತ್ತಿನ ದಿನ ಇವತ್ತೇನು ಮಾಹಿತಿ ತೆಗೆದುಕೊಳ್ತೇವೆ, ಇನ್ನು ಮುಂದೆ ಬದುಕನ್ನು ಹೇಗೆ ಬದುಕಬೇಕು ಅಂತ ನಾವು ನಿರ್ಧಾರ ಮಾಡ್ತೇವೆ, ಅದು ಮುಖ್ಯ ಆಗ್ತದೆ. ಗುರುತಿಸೋದ್ರ ಬಗ್ಗೆ, ಸಮಸ್ಯೆ ಗುರುತಿಸೋದ್ರ ಬಗ್ಗೆ ನಾನು ಏನು ಹೇಳಬೇಕಾಗಿಲ್ಲ. ಸಣ್ಣ ಪುಟ್ಟ ಗಾಯಗಳು ಬ್ಲೀಡಿಂಗ್ ಮಾಡುತ್ತೆ. ಯಾಕಂದರೆ ಈ ಕ್ಲಾಟಿಂಗ್ ಫ್ಯಾಕ್ಟರ್ ಸರಿಯಾಗಿದ್ದಿದ್ರೆ ನಾವು ಬೀಳೋದು, ಆಟ ಆಡೋದು, ಜಂಪ್ ಮಾಡೋದು, ಮರ ಹತ್ತೋದು, ಸೈಕಲ್ಲೇ ಬೀಳೋದು ಇದೆಲ್ಲ ಆಗಿದ್ದರೂ ಕೂಡ ಎದ್ದು ಓಡೋಗ್ತಾ ಇದ್ವಿ, ಗಾಯ ತನ್ನಷ್ಟಕ್ಕೆ ಮಾಯ್ತಾ ಇತ್ತು. ಅದು ಸೃಷ್ಟಿಯ ನಿಯಮ. ಆದರೆ ಈ ಫ್ಯಾಕ್ಟರ್ 8 ಮತ್ತು ಫ್ಯಾಕ್ಟರ್ 9 ಇದರ ಕೊರತೆಗಳಿಂದ ಏನಾಗ್ತಾ ಇದೆ, ಈಗ ಬ್ಲೀಡಿಂಗ್ ನಿಲ್ಲೋದಕ್ಕೋಸ್ಕರ ಅಲ್ಲಿ ರಕ್ತಸ್ರಾವ ಬೇಗ ನಿಲ್ಲುವುದಿಲ್ಲ, ಅಥವಾ ನಿಲ್ಲಲಿಕ್ಕೆ ತುಂಬ ಸಮಯ ತೆಗೆದುಕೊಳ್ಬೋದು, ಬ್ಲೀಡಿಂಗ್ ತುಂಬ ಆಗ್ಬೋದು. ಸೊ ನಮಗೆ ಚಿಕಿತ್ಸೆ ಕೊಡಿಸೋದು ತುಂಬ ಮುಖ್ಯ ಆಗ್ತದೆ. ಇದು ಗೊತ್ತು ನಮಗೆ, ಪೆಟ್ಟು ಮಾಡ್ಕೊಳ್ಬಾರ್ದು, ರಿಸ್ಕಿ ಗೇಮ್ಸ್, ತೊಂದರೆ ಆಗುವಂತಹ ಆಟಗಳ ಆಡಬಾರ್ದು, ಎತ್ತರದ ಪ್ರದೇಶಗಳಿಗೆ ಹೋಗುವಾಗ ಹೆಚ್ಚು ಜಾಗ್ರತೆ ಮಾಡಬೇಕು ಅಂತ ನಮಗೆ ಗೊತ್ತಾಗ್ಬಿಡ್ತು ಅಂದ ತಕ್ಷಣ ನಾವು ಮಗುವಿಗೆ ಹೊರಗೆ ಬಿಡುವುದೇ ಇಲ್ಲ, ಆಟ ಆಡಲಿಕ್ಕೆ ಬಿಡುವುದೇ ಇಲ್ಲ. ಅವನು ಒಂದು ಗ್ಲಾಸ್ ನೀರು ತೆಗೆದುಕೊಳ್ಳಿಕ್ಕೂ ನಾನು ಬಿಡೋದಿಲ್ಲ. ಅವನಿಗೆ ಪೆನ್ ನಾನು ತಂದು ಕೊಡ್ತೀನಿ, ಪುಸ್ತಕ ತಂದು ಕೊಡ್ತೀನಿ, ಅವನು ಇದ್ದಲ್ಲಿಗೆ ತಿಂಡಿ ತಂದು ಕೊಡ್ತೀನಿ, ಅವನ ತಟ್ಟೆ ನಾನೇ ತೊಳಿತೀನಿ, ಅವನ ಬಟ್ಟೆ ನಾನೇ ಹಾಕ್ತೀನಿ, ಅವನ ಬಟ್ಟೆ ನಾನೇ ತೊಳಿತೀನಿ. ಆ ರೀತಿಯ ರಕ್ಷಣೆ ಬೇಕಾಗಿಲ್ಲ. ನಿಮ್ಮ ಮಕ್ಕಳ ಎಲ್ಲ ಕೆಲಸಗಳನ್ನು ಅವರು ಸ್ವಾವಲಂಬಿಗಳಾಗಲಿ. ಆರಂಭದಲ್ಲಿ ಮನೆಯಲ್ಲಿ ಒಂದು ಏನಾದರೂ ವಿಶೇಷ ತೊಂದರೆ ಆಯಿತು ಅಂದ ತಕ್ಷಣ, ಕೇವಲ ಹಿಮೋಫಿಲಿಯಾ ಅಂತಲ್ಲ, ಕೆಲವೊಂದು ಮಕ್ಕಳಿಗೆ ಫಿಟ್ಸ್ ಇರ್ತದೆ, ಕೆಲವೊಂದು ಮಕ್ಕಳಿಗೆ ಪೋಲಿಯೋ ಬಂದಿರ್ತದೆ, ಕೆಲವೊಂದು ಮಕ್ಕಳಿಗೆ ಸಣ್ಣವರಿದ್ದಾಗ ಏನೋ ಒಂದು ನರ ರೋಗಗಳು ಬಂದಿರುತ್ತೆ. ಅವನಿಗೆ ಹುಷಾರಿಲ್ಲ ಅಂದ ತಕ್ಷಣ ತಾಯಿಗೆ ಏನಾಗ್ಬಿಡುತ್ತೆ ಅಂದರೆ ಅತಿಯಾದ ಆತಂಕ, ಅತಿಯಾದ ಭಯ. ಅಯ್ಯೋ ಅವನಿಗೆ ಹುಷಾರಿಲ್ಲ, ಅವನಿಗೇನು ಮಾಡಿಸ್ಬಾರ್ದು, ಅವನು ಅಳಬಾರ್ದು, ಅವನಿಗೆ ಹೆಚ್ಚು ತ್ರಾಸ ಆಗಬಾರ್ದು ಅಂತೇಳಿ ಏನು ಮಾಡ್ತೀವಿ ನಾವು, ಎಲ್ಲ ಕೆಲಸಗಳನ್ನು ಅವರಿಗೆ ಮಾಡಿಸ್ಲಿಕ್ಕೆ ಶುರು ಮಾಡ್ತೇವೆ. ಅದು ತಪ್ಪು. ಅತಿಯಾದ ಕಾಳಜಿ ತಪ್ಪು. ಕಾಳಜಿ ಓಕೆ, ಅತಿಯಾದ ಕಾಳಜಿ ತಪ್ಪು. ಅತಿಯಾದ ಕಾಳಜಿ ಆ ಮಗುವನ್ನು ಏನು ಮಾಡುತ್ತೆ ಅಂತಂದರೆ ಅವನನ್ನು ಡಿಪೆಂಡೆಂಟ್ ಮಾಡಿಬಿಡುತ್ತೆ, ಬೇರೆಯವ್ರ ಮೇಲೆ ಡಿಪೆಂಡ್ ಆಗುವ ರೀತಿಯಲ್ಲಿ ಮಾಡಿಬಿಡುತ್ತೆ. ಆರಂಭದಲ್ಲಿ ನಮಗೆಲ್ಲರಿಗೂ ಖುಷಿ, ನಾವು ಸೋಫಾದಲ್ಲಿ ಕೂತ್ಕೊಂಡಲ್ಲೇ ಟೀ ಬರುತ್ತೆ, ತಿಂಡಿ ಬರುತ್ತೆ, ಊಟ ಬರುತ್ತೆ, ನನಗೆ ಯಾರೋ ಸ್ನಾನ ಮಾಡಿಸ್ತಾರೆ, ಯಾರೋ ಬ್ರಷ್ ಮಾಡಿಸ್ತಾರೆ, ನಾನು ರೂಮ್ ಕ್ಲೀನ್ ಮಾಡಲಿಕ್ಕಿಲ್ಲ, ಹಾಸಿಗೆ ಮಾಡಿಸ್ಲಿಕ್ಕಿಲ್ಲ ಅಂದರೆ ಎಲ್ರಿಗೂ ಖುಷಿನೇ ಅಲ್ವಾ. ಈ ಕಾಯಿಲೆ ನೆಪದಲ್ಲಿ ಅದು ಮುಂದುವರೆದು ಬಿಡುತ್ತೆ. ಕಾಯಿಲೆ ನಮ್ಮನ್ನು ಹೆಚ್ಚು ತೊಂದರೆ ಮಾಡೋದಿಲ್ಲ, ಈ ರೀತಿ ಬೆಳೆಸ್ಕೊಂಡ ತಪ್ಪು ಜೀವನ ಶೈಲಿ ನಮ್ಮನ್ನು ತೊಂದರೆಗೀಡು ಮಾಡುತ್ತೆ. ನಾನೊಂದು ಯುವಕನನ್ನು ನೋಡ್ತಾ ಇದ್ದೆ, ಅವನಿಗೆ ಇನ್ನೊಂದು ಕೊಲಾಜನ್ ವ್ಯಾಸ್ಕ್ಯುಲರ್ ಡಿಸೀಸ್ ಇತ್ತು. ಆ ಕೊಲಾಜನ್ ವ್ಯಾಸ್ಕ್ಯುಲರ್ ಡಿಸೀಸ್ ಇದ್ದದಕ್ಕೋಸ್ಕರ ಅವನಿಗೆ ಏನಾದ್ರು ಪೆಟ್ಟಾದರೆ ಅವನಿಗೆ ಇದೇ ರೀತಿಯ ಬ್ಲೀಡಿಂಗ್ ಸಮಸ್ಯೆಗಳಾಗ್ತಾ ಇತ್ತು. ಅವನಿಗೆ ಅತಿಯಾದ ಮೊಬೈಲ್ ಜಾಸ್ತಿ ನೋಡಬೇಕು. ಸೊ ಮೊಬೈಲ್ ಜಾಸ್ತಿ ನೋಡಬೇಕಂದ್ರೆ ತಾಯಿಗೆ ಹಠ ಮಾಡೋದು, ನಾನು ನೋಡಿ ಈಗ ನಾನು ಕೈ ಚಚ್ಕೊಂಡು ಬಿಡ್ತೇನೆ, ನಾನು ತಲೆ ಚಚ್ಕೊಂಡು ಬಿಡ್ತೇನೆ ಅಂತ ತಾಯಿಗೆ ಹೆದರಿಸೋದು. ಈ ಅಭ್ಯಾಸಗಳು ಯಾಕೆ ಬರ್ತದೆ ಅಂದರೆ ನಾವು ಆರಂಭದಲ್ಲಿ ಅವರಿಗೆ ಎಲ್ಲದನ್ನು ಕೊಡಲಿಕ್ಕೆ ಶುರು ಮಾಡ್ತೇವೆ.
ಓ ಅವನಿಗೆ ಹುಷಾರಿಲ್ಲ, ಅವನು ಕೂತಿರಲಿ, ಅವನು ಆಟ ಆಡೋದು ಬೇಡ, ಅವನು ಗ್ರೌಂಡಿಗೆ ಹೋಗೋದು ಬೇಡ, ಅವನು ಓದ್ಕೊಳ್ಳೋದು ಬೇಡ, ಅವನು ಹೋಮ್ವರ್ಕ್ ಮಾಡೋದು ಬೇಡ. ಇದು ತಪ್ಪು ದಾರಿ. ಸೊ ಇವತ್ತು ನಾನು ನಿಮ್ಮ ಜವಾಬ್ದಾರಿಗಳ ಬಗ್ಗೆ ಮಾತಾಡ್ತೀನಿ ಅಂತ ಆರಂಭದಲ್ಲಿ ಹೇಳಿದೆ. ಈಗ ನೀವು ನಿಮ್ಮ ಮಕ್ಕಳಿಗೆ ಜವಾಬ್ದಾರಿಗಳನ್ನು ಕೊಡಿ. ಯಾಕೆಂದರೆ ಇವತ್ತು ನಾನು ಸುರೇಶ್ ಅನಗವಾಡಿ ಬಗ್ಗೆ ಹೇಳಿದೆ, ಎಷ್ಟೊಂದು ಜನ ಸಾಧಕರ ಬಗ್ಗೆ ಹೇಳ್ತೇನೆ. ಅವರ ಪರಿಚಯ ನಿಮ್ಮ ಮಕ್ಕಳಿಗೆ ಮಾಡಿ. ಅವರ ನಿತ್ಯ ಆಲೋಚನೆ ಏನಿರಬೇಕು, ನಾನು ಇಷ್ಟು ದಿನ ಎಲ್ಲರ ಅನುಕಂಪ ತೆಗೆದುಕೊಳ್ತಾ ಇದ್ದೆ, ಇನ್ನು ಮೇಲೆ ನನಗೆ ಬೇರೆಯವರ ಅನುಕಂಪ ಬೇಡ. ನನಗೆ ಏನೇನು ಆಪರ್ಚುನಿಟೀಸ್ ಇದೆ, ನಾನು ಏನಾದರೂ ಜೀವನದಲ್ಲಿ ಸಾಧನೆ ಮಾಡಲಿಕ್ಕೆ ಇನ್ನೇನು ಅವಕಾಶಗಳಿದೆ. ಅವರು ಒಂದು ಈಮೋಫಿಲಿಯಾ ಸೊಸೈಟಿಯನ್ನು ಮಾಡಿ ಇಷ್ಟೊಂದು ಜನರಿಗೆ ಸಹಾಯ ಮಾಡ್ತಾ ಇದ್ದಾರೆ ಅಂದರೆ, ಹಾಗಿದ್ರೆ ನಾನೇನು ಮಾಡಬಹುದು? ನನ್ನ ಓದು ವಿದ್ಯಾಭ್ಯಾಸದಿಂದ ನಾನು ಯಾವ ಕೋರ್ಸನ್ನು ಮಾಡ್ಬೋದು, ಯಾವ ವೃತ್ತಿಯನ್ನು ತೆಗೆದುಕೊಳ್ಬೋದು ಅಲ್ವಾ? ಈಗ 1000ರಲ್ಲಿ ಒಬ್ಬನಾದರೆ ನನಗೇನು ಗುರುತಿಸಲಿಕ್ಕೆ ಇಲ್ಲ. ಆದರೆ ನೀವು ಒಂದು ಇಂಜಿನಿಯರ್ ಆಗ್ತೀರಾ, ನಾಳೆ ನೀವೊಂದು ಪೊಲೀಸ್ ಆಫೀಸರ್ ಆಗ್ತೀರಾ, ನೀವೊಂದು ವೈದ್ಯ ಆಗ್ತೀರಾ, ನೀವೊಂದು ಕವಿ ಆಗ್ತೀರಾ, ನೀವೊಂದು ಕೃತಿಕಾರ ಆಗ್ತೀರಾ. ನಿಮ್ಮನ್ನು ಏನು ಗುರುತಿಸ್ತಾರೆ? ಅವರು ಈಮೋಫಿಲಿಯಾವನ್ನು ಗೆದ್ದು ಇಂಥ ಸಾಧನೆ ಮಾಡಿದ್ದಾರೆ ಅಂಥೇಳಿ ಜನ ನಿಮ್ಮನ್ನು ಕೊಂಡಾಡ್ತಾರೆ. ನಿಮ್ಮಲ್ಲಿ ಏನೇ ಸಾಧನೆ ಮಾಡಿದರೂ ಅದಕ್ಕೆ ಬೇಗ ಪ್ರಪಂಚಾದ್ಯಂತ ನಿಮಗೆ ರಿಕಗ್ನಿಷನ್ ಸಿಗುತ್ತೆ. ನಾನು ತುಂಬ ಹೊತ್ತು ಮೊಬೈಲಲ್ಲಿ ಗೇಮ್ಸ್ ಆಡ್ತೀನಿ ಅಂದರೆ ನಮ್ಗೆ ಯಾರೂ ಕರೆದು ಅವಾರ್ಡ್ ಕೊಡೋದಿಲ್ಲ. ನಾನು ಮೊಬೈಲಲ್ಲಿ 3 ಗಂಟೆ ಕೆಲಸ ಕೂತ್ಕೊಳ್ತೇನೆ, 5 ತಾಸು ನಾನು ಮೊಬೈಲ್ ನೋಡ್ತೇನೆ, ನಾನು ಆನ್ಲೈನ್ ಗೇಮಲ್ಲಿ ಹೈಯೆಸ್ಟ್ ಸ್ಕೋರ್ ಮಾಡ್ತೇನೆ ಅಂದರೆ ನಮ್ಗೆ ಯಾರೂ ಕರೆದು ಗುರುತಿಸೋದಿಲ್ಲ. ಆದರೆ ನನ್ನ ಓದು, ನನ್ನ ವಿದ್ಯಾಭ್ಯಾಸ, ನಾನು ತೆಗೆದುಕೊಂಡಿರ್ತಕ್ಕಂಥ ಕೋರ್ಸು, ಇಂತಹ ವಿಚಾರಗಳಲ್ಲಿ ನನಗೆ ಸಾಧನೆ ಮಾಡಲಿಕ್ಕೆ ಅವಕಾಶ ಇದೆ. ನಿಮ್ಮ ಜೊತೆಗೆ ನಾವೆಲ್ಲ ಇದ್ದೇವೆ. ನೀವು ಏನಾದರೂ ಸಾಧನೆ ಮಾಡಬೇಕು ಅಂತ ನಿರ್ಧಾರ ಮಾಡಿದರೆ ನಿಮ್ಮ ಜೊತೆಗೆ ನಾವೆಲ್ಲ ಇದ್ದೇವೆ. ಸೊ ನಾನು ಏನಾದರೂ ನನಗೆ ಬೇಕಾಗಿದ್ದನ್ನು ಪಡೆದುಕೊಳ್ಳೋಕ್ಕೋಸ್ಕರ ನಾನು ಪೆಟ್ಟು ಮಾಡ್ಕೊಳ್ತೇನೆ, ಗಾಯ ಮಾಡ್ಕೊಳ್ತೇನೆ, ಬಿದ್ದು ಹಠ ಮಾಡ್ತೇನೆ ಅಂತಂದರೆ ಆ್ಯಕ್ಚುಲಿ ನನ್ನ ಜೀವನವನ್ನು ನಾನೇ ಹಾಳು ಮಾಡ್ಕೊಳ್ತಾ ಇದ್ದೇನೆ. ನೀವು ಯೋಚನೆ ಮಾಡಿ, ವಿಶ್ವಾದ್ಯಂತ ಈ ಕ್ಲಾಟಿಂಗ್ ಫ್ಯಾಕ್ಟರ್ಸನ್ನು ನಮಗೆ ಆದಷ್ಟು ಬೇಗ ಗಾಯ ಆದ ತಕ್ಷಣ ಅವ್ರಿಗೆ ಸಿಗಬೇಕು ಅಂಥೇಳಿ ಎಷ್ಟೊಂದು ಜೀವಗಳು ಹಪಾಪಿಸ್ತಾರೆ ಗೊತ್ತಾ? ಇದು ತುಂಬ ಕಾಸ್ಟ್ಲಿ. ಒಂದು 5,000ದಿಂದ 20,000ದವರೆಗೂ ನಿಮಗೆ ಒಂದು ಬಾರಿ ಚಿಕಿತ್ಸೆಗೆ ಖರ್ಚಾಗ್ತದೆ. ನಮ್ಗೆ ಗೊತ್ತಿಲ್ಲ, ನನಗೆ ಗಾಯ ಆದ ತಕ್ಷಣ ಅಮ್ಮ ಕರ್ಕೊಂಡು ಹೋಗ್ತಾರೆ, ಅಲ್ಲೇನೋ ಟ್ರೀಟ್ಮೆಂಟ್ ಕೊಡ್ತಾರೆ, ನಾನು ವಾಪಸ್ ಬರ್ತೀನಿ ನಾವು ಅಂದ್ಕೊಂಡಿರ್ತೇವೆ. ಅಷ್ಟು ಸುಲಭ ಇಲ್ಲ. ಜೀವನಾದ್ಯಂತ ಇದಕ್ಕೆ ಬೇಕಾದಂಥ ಚಿಕಿತ್ಸೆಯ ವೆಚ್ಚವನ್ನು ಭರಿಸಲಿಕ್ಕೆ ಎಷ್ಟೊಂದು ಜನ ಶ್ರಮಿಸ್ತಾ ಇದ್ದಾರೆ. ಸೊ ಅವರ ಶ್ರಮ ಸಾರ್ಥಕ ಆಗಬೇಕಂದ್ರೆ ಅದು ನನ್ನ ಚಿಕಿತ್ಸೆಗೆ ಸ್ಪಂದಿಸಬೇಕು, ನಾನು ಏನಾದರೂ ಸಾಧನೆ ಮಾಡಿ ಈ ಸಮಾಜಕ್ಕೆ ಏನಾದರೂ ಕೊಡುಗೆ ಕೊಡಬೇಕು. ಅದು ಬಿಟ್ಟು ನಾನು ಹಠ ಮಾಡ್ಕೊಂಡು ಗಾಯ ಮಾಡ್ಕೊಳ್ತೇನೆ, ನನಗೆ ಬೇಕಂತ ನೋವು ಮಾಡಿಕೊಂಡು ಅಮ್ಮನಿಗೆ ಎದುರಿಸ್ಲಿಕ್ಕೋಸ್ಕರ ನಾನು ಹಠ ಮಾಡ್ತೇನೆ ಅಂತ ಮಾಡಿದರೆ ಎಂಥ ದೊಡ್ಡ ತಪ್ಪು ಮಾಡ್ತೇವೆ ನಾವಲ್ವಾ? ಯಾಕಂದರೆ ನಾನು ಹುಷಾರಾಗಬೇಕು, ನಾನು ಚೆನ್ನಾಗಿರಬೇಕು ಅಂಥೇಳಿ ಇನ್ಯಾರೂ ಸಹಾಯ ಮಾಡ್ತಾ ಇದ್ದಾರೆ ಅಂದರೆ ಸಾಧ್ಯವಾದರೆ ಅವರಿಗೆ ನಾನೊಂದು ಥ್ಯಾಂಕ್ಸ್ ಹೇಳಬೇಕು. ಅವರಿಗೆ ನೋಡಿ, ನೀವು ಚಿಕಿತ್ಸೆ ಕೊಟ್ಟಿರೋದ್ರಿಂದ ನಾನು ಇವತ್ತು ಎಷ್ಟು ಒಳ್ಳೆಯ ಆರೋಗ್ಯದಿಂದಿದ್ದೇನೆ ಅಂತ ಅವರ ಸಹಾಯಕ್ಕೆ ನಾನು ಕೃತಜ್ಞತೆಯನ್ನು ತಿಳಿಸುವಂತೆ ಆಗುವ ಕೆಲಸವನ್ನು ನಾವು ಇನ್ಮೇಲೆ ಮಾಡಬೇಕು. ಇದು ನಿಮಗೆ ಗೊತ್ತಿರಲಿ ಅಂಥೇಳಿ. ಸೊ ನಮ್ಮ ಈ ತೊಂದರೆಗಳ ಬಗ್ಗೆ ನಿಮಗೆ ಹೆಚ್ಚು ಹೇಳಬೇಕಾಗಿಲ್ಲ. ಆರಂಭದಲ್ಲಿ ಗಾಯಗಳಾಗುವಂಥದ್ದು, ಗಂಟಿನ ತೊಂದರೆಗಳಾಗುವಂಥದ್ದು, ಅಥವಾ ನಾವು ಚಿಕಿತ್ಸೆ ಕೊಡಲಿಕ್ಕೆ ತಡ ಮಾಡಿದರೆ ಈ ಗಂಟಿನ ಅಡೆತಡೆಗಳು, ನೇರವಾಗಿ ನಡಿಲಿಕ್ಕೆ ಆಗ್ತಾ ಇಲ್ಲ, ಕಾಲು ನೋವು ಬರ್ತದೆ ನಡಿಲಿಕ್ಕೆ, ಅದು ಗಂಟಿನಲ್ಲಿ, ಮಾಂಸಖಂಡಗಳಲ್ಲಿ ಅಥವಾ ಅಲ್ಲಿ ಮಿದುಳಿನಲ್ಲಿ ತೊಂದರೆಗಳು ಆಗಬಹುದು. ಹೊಟ್ಟೆಯಲ್ಲಿ, ಉದರದಲ್ಲಿ ಆಗೋದ್ರಿಂದ ಸ್ವಲ್ಪ ಬ್ಲೀಡಿಂಗ್ ಆಗಬಹುದು. ಸೊ ಏನಾದ್ರು ಗಾಯ ಆಯಿತು ನಿಮಗೆ, ತಕ್ಷಣಕ್ಕೆ ಏನು ಮಾಡ್ಬೋದು? ಫಸ್ಟು ಅಲ್ಲಿ ಎಲ್ಲಿ ಗಾಯ ಆಗಿದೆ ಅಲ್ಲಿ ಆ ಗಾಯದ ಸ್ಥಳವನ್ನು ರೆಸ್ಟ್ ಮಾಡುವ ಹಾಗೆ ಅದಕ್ಕೊಂದು ಸಪೋರ್ಟನ್ನು ಕೊಟ್ಟು ನಿಲ್ಲಿಸಿ. ಅದು ಹೆಚ್ಚು ಮೂಮೆಂಟ್ ಆದಷ್ಟು ಮತ್ತೆ ರಕ್ತಸ್ರಾವ ಹೆಚ್ಚಾಗೋದ್ರಿಂದ ಆ ಜಾಗವನ್ನು ಹೆಚ್ಚು ಶೇಕ್ ಮಾಡಿದಾಗೆ ಅದು ಇದ್ದ ಜಾಗದಲ್ಲಿ ಇರುವ ಹಾಗೆ ಒಂದು ಸ್ಪ್ಲಿಂಟನ್ನು ಮನೆಯಲ್ಲೇ ತಯಾರು ಮಾಡ್ಬೋದು. ಆ ಕೈ ಒಂದು ಪಿಲ್ಲೋ ತಲೆದಿಂಬಿನ ಮೇಲೆ ಇಟ್ಟು ಅದು ಹೆಚ್ಚು ಮೂಮೆಂಟ್ ಆಗದೆ ಬ್ಲೀಡಿಂಗ್ ಸ್ಟಾಪ್ ಆಗಲಿಕ್ಕೆ ಸಹಾಯ ಆಗೋ ರೀತಿಯಲ್ಲಿ ಅದನ್ನು ನಿಲ್ಲಿಸ್ಬೋದು. ಗಾಯ ಆದ ಜಾಗದಲ್ಲಿ ಒಂದು 5 ನಿಮಿಷ ಐಸ್ ಪ್ಯಾಕನ್ನು ಇಡ್ಬೋದು. ತಂಪಾದ ಐಸ್ ಪ್ಯಾಕನ್ನು ತೆಗೆದು ಅದು ಬ್ಲೀಡಿಂಗ್ ನಿಲ್ಲಲಿಕ್ಕೆ ಒಂದು 5 ನಿಮಿಷ
ಐಸ್ ಪ್ಯಾಕನ್ನು ಇಡ್ಬೋದು. 5 ನಿಮಿಷ ಆದಮೇಲೆ ತೆಗೆದು ಮತ್ತೆ ಒಂದು 10 ನಿಮಿಷ ಗ್ಯಾಪ್ ಕೊಡಬೇಕು. 10 ನಿಮಿಷ ಗ್ಯಾಪ್ ಕೊಟ್ಟು ಮತ್ತೆ ಒಂದು 5 ನಿಮಿಷ ಆ ಐಸ್ ಪ್ಯಾಕನ್ನು ಅದರ ಮೇಲೆ ಇಡೋದು. ಇದರ ಮಧ್ಯದಲ್ಲಿ ನಾವು ಆಸ್ಪತ್ರೆಗೆ ಚಿಕಿತ್ಸೆಗೆ ಹೋಗುವ ವ್ಯವಸ್ಥೆಯನ್ನು ಹೋಗ್ತಾ ಇರ್ತೇವೆ. ಆದರೆ ಈ ಪ್ರಯತ್ನ ನಮ್ಮ ಫಸ್ಟ್ ಏಡ್ ಕೂಡ ಮುಂದುವರಿಬೋದು. ಸೊ 5 ನಿಮಿಷ ಐಸ್ ಪ್ಯಾಕನ್ನು ಇಟ್ಟು ಮತ್ತೆ ಒಂದು 10 ನಿಮಿಷ ಗ್ಯಾಪ್ ಕೊಟ್ಟು ಮತ್ತೆ ಒಂದು 5 ನಿಮಿಷ ಐಸ್ ಪ್ಯಾಕನ್ನು ಕೊಡೋದ್ರಿಂದ ಸ್ವಲ್ಪ ಮಟ್ಟಿಗೆ ಬ್ಲೀಡಿಂಗ್ ಆಗೋದನ್ನು ನಾವು ಕಡಿಮೆ ಮಾಡ್ಬೋದು. ಕಂಪ್ರೆಷನ್ ಬ್ಯಾಂಡೇಜ್ ಒಂದು ಆ ಗಾಯ ಆಗಿರ್ತಕ್ಕಂಥ ಜಾಗಕ್ಕೆ ಮೃದುವಾಗಿ, ತುಂಬ ಗಟ್ಟಿಯಾಗಿ ಎಳೆದು ಕಟ್ಟೋದು ಬೇಡ, ಮೃದುವಾಗಿ ಇದ್ದ ಜಾಗನೇ ಸ್ವಲ್ಪ ಫರ್ಮ್ ಆಗಿ ಇರುವ ಹಾಗೆ ಒಂದು ಕಂಪ್ರೆಷನ್ ಬ್ಯಾಂಡೇಜನ್ನು ಅದರ ಸುತ್ತವನ್ನು ಕಟ್ಟಬಹುದು. ಯಾಕೆಂದರೆ ಮತ್ತೆ ಏನಾದರೂ ಆ ಕಟ್ಟಿದ ಜಾಗದಲ್ಲೇ ಅವನಿಗೆ ಅತಿಯಾಗಿ ನೋವಾಗ್ತಿದೆ ಅಂದ ತಕ್ಷಣ ಮತ್ತೆ ಅದನ್ನು ಬಿಡಿಸೋದು ಒಳ್ಳೆಯದು. ಆಮೇಲೆ ಬ್ಲೀಡಿಂಗ್ ಆಗಿರುವ ಜಾಗವನ್ನು ಸ್ವಲ್ಪ ಎತ್ತರದಲ್ಲಿ ಇರುವ ಜಾಗಕ್ಕಿಂತ ಸ್ವಲ್ಪ ಎತ್ತರದಲ್ಲಿ ಮಾಡಿಟ್ರೆ, ಈ ಕೆಳಗೆ ಬಿಟ್ಟರೆ ಬ್ಲೀಡಿಂಗ್ ಜಾಸ್ತಿ ಅರಿತದಲ್ಲ, ಅದಕ್ಕೋಸ್ಕರ ಸ್ವಲ್ಪ ಎತ್ತರದಲ್ಲಿ ಇಟ್ಟರೆ ಸ್ವಲ್ಪ ಬ್ಲೀಡಿಂಗ್ ಕಡಿಮೆ ಆಗುವಂಥ ಸಾಧ್ಯತೆ ಇರುತ್ತೆ. ಇದು ನಮಗೆ ನಾವು ಮಾಡಿಕೊಳ್ಳುವಂತಹ ಸಹಾಯಗಳು. ನಾನು ಈ ಹಿಮೋಫಿಲಿಯಾ ರೋಗಿಗಳ ಹಲವಾರು ಜನ ಎಕ್ಸ್ಪ್ರೆಷನ್ ಅವರ ಅನುಭವಗಳನ್ನು ಹೇಳ್ಕೊಂಡಿರೋದು ನೋಡ್ತಾ ಇದ್ದೆ. ಕೆಲವರು ಅವ್ರಿಗೆ ಫಸ್ಟ್ ಏಡ್ ಕೊಟ್ಕೊಳ್ತಾರೆ. ಅಷ್ಟು ಮುಂದುವರೆದಂಥ ಯುವಕರನ್ನು ನಾವು ನೋಡ್ತಾ ಇದ್ದೇವೆ. ಸೊ ಇವತ್ತೇನು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರಿ, ನೀವೆಲ್ಲ ಈ ಹಿಮೋಫಿಲಿಯಾ ರೋಗದಿಂದ ಹೆಚ್ಚು ಸ್ವಾವಲಂಬಿತರಾಗಿ ಬದುಕ್ತಾ ಇರತಕ್ಕಂಥ ಯುವಕರು, ಈಗಾಗಲೇ ಕೆಲಸ ಮಾಡ್ತಾ ಇದ್ದಾರವರು ಅಥವಾ ಈ ತೊಂದರೆ ಆದಾಗ ತಮಗೆ ತಾವು ಸಹಾಯ ಮಾಡ್ಕೊಳ್ತಾರೆ, ಇದ್ರ ಬಗ್ಗೆ ಸರಿಯಾದ ಮಾಹಿತಿಯನ್ನು ಎಕ್ಸ್ಪರ್ಟ್ಸ್ ಆಗಿ ತಿಳ್ಕೊಂಡಿದ್ದಾರೆ, ಅವ್ರ ಜೊತೆಗೆ ನೀವು ಸಂಪರ್ಕ ಇಟ್ಕೊಳ್ಬೇಕು. ಅವ್ರ ಜೊತೆಗೆ ನೇರವಾದ ಸಂಪರ್ಕ ನೀವು ಇಟ್ಕೊಂಡು ನೀವು ಕೂಡ ಇಂಥ ಮಾಹಿತಿಯನ್ನು ನಿಮ್ಮ ಜೊತೆಗೆ ಇಟ್ಕೊಳ್ಬೇಕು. ಫಸ್ಟ್ ಏಡನ್ನು ನೀವು ಕೊಟ್ಕೊಂಡ್ರಿ, ಜೊತೆಗೆ ಏನಾದ್ರು ತುಂಬ ನೋವಿದ್ದರೆ ಆ ನೋವಿನ ಮಾತ್ರೆಗಳನ್ನು ತೆಗೆದುಕೊಳ್ಬೋದು. ಆ ಗಂಟಿನ ನೋವು ಅಥವಾ ಮಾಂಸಖಂಡಗಳಲ್ಲಿ ಇರ್ತಕ್ಕಂಥ ನೋವು, ಇದನ್ನು ತಾತ್ಕಾಲಿಕವಾಗಿ ಶಮನ ಆಗಲಿಕ್ಕೆ ನೀವು ರೆಗ್ಯುಲರಾಗಿ ಭೇಟಿ ಮಾಡ್ತಾ ಇರ್ತಕ್ಕಂಥ ವೈದ್ಯರ ಸಲಹೆ ಮೇರೆಗೆ ಇಂಥ ತೊಂದರೆ ಆದಾಗ, ನೋವಾದಾಗ, ಗಂಟು ನೋವಾದಾಗ ನಾನು ಯಾವ ಮಾತ್ರೆಯನ್ನು ತೆಗೆದುಕೊಳ್ಬೋದು, ಎಷ್ಟು ದಿನಕ್ಕೊಮ್ಮೆ ತೆಗೆದುಕೊಳ್ಬೋದು ಅಂತ ಕೇಳಿ ತಿಳ್ಕೊಂಡು ನೀವು ಅದಕ್ಕೆ ಬೇಕಾದಂಥ ಮಾತ್ರೆಗಳನ್ನು ತೆಗೆದುಕೊಳ್ಬೇಕು. ಜೊತೆಗೆ ಆದಷ್ಟು ಬೇಗ ಹತ್ತಿರದ ಈ ಫೆಸಿಲಿಟೀಸ್ ಇರ್ತಕ್ಕಂಥ ಸೆಂಟ್ರಿಗೆ ಹೋಗಿ ಫ್ಯಾಕ್ಟರ್ 8 ಅಥವಾ 9 ಕೊಡಿಸುವಂಥದ್ದು ಮಾಡಬಹುದು. ನಮಗೆ ಹಿಮೋಫಿಲಿಯಾ ಕಾಯಿಲೆ ಬಂದಿದೆ, ಯಾಕೆ ಬಂದಿದೆ? ಒಂದು ವಿಚಾರ ಇದೆ. ಏನಂದರೆ ನಮಗೇನಾದರೂ ತೊಂದರೆ ಆದರೆ ನಾವು ಒಂದು ರೋದನ, ದುಃಖ ಪಟ್ಕೊಂಡು ಕೂತ್ಕೊಳ್ಳೋದು, ಅಯ್ಯೋ ನನಗೆ ಯಾಕೆ ಹೀಗಾಯಿತು, ನನ್ನ ಸ್ನೇಹಿತರೆಲ್ಲ ಎಷ್ಟು ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ, ಅವರೆಲ್ಲ ರನ್ನಿಂಗ್ ರೇಸಿಗೆ ಹೋಗ್ತಾರೆ, ಅವರೆಲ್ಲ ಬೇಕಾದಲ್ಲಿಗೆ ಹೋಗ್ತಾರೆ, ಇಷ್ಟಪಟ್ಟಲ್ಲಿಗೆ ಹೋಗ್ತಾರೆ, ನನಗೆ ಇಷ್ಟೆಲ್ಲ ತೊಂದರೆಗಳು ಯಾಕೆ ಆಗ್ತಾ ಇದೆ, ನಾನು ಏನು ತಪ್ಪು ಮಾಡಿದ್ದೆ, ನನಗೆ ಯಾಕೆ ಈ ಕಾಯಿಲೆ ಬರಬೇಕು ಅಂಥೇಳಿ ಆರಂಭದಲ್ಲಿ ನಮಗೆ ಸಿಟ್ಟು ಬರ್ತದೆ. ಸಿಟ್ಟು ಬಂದ ಮೇಲೆ ನಂತರ ನಮ್ಗೆ ಗೊತ್ತಾಗ್ತದೆ ಈ ಕಾಯಿಲೆ ಯಾರಿಗೂ ಬರ್ಬೋದಿತ್ತು, ನನಗೆ ಬಂದಿದೆ. ಈಗ ಬಂದಿದೆ ಅಂದಮೇಲೆ ಅದ್ರ ಜೊತೆಗೆ ಎಷ್ಟು ದಿನ ಅಂತ ಜಗಳ ಆಡೋದು, ನೆಕ್ಸ್ಟ್ ಏನು ಮಾಡಬೇಕು ತಿಳ್ಕೊಳ್ಳೋಣ. ಅರೆ ಈ ಕಾಯಿಲೆ ಬಂದ ತಕ್ಷಣ ನನಗೇನು ಸಾವು ಬಂದ್ಬಿಡುತ್ತಾ? ಇಲ್ಲ. ಎಷ್ಟೋ ಕಾಯಿಲೆಗಳಿಗೆ ಟ್ರೀಟ್ಮೆಂಟೇ ಇಲ್ಲ. ನನ್ನ ಕಾಯಿಲೆಗೆ ಅಟ್ಲೀಸ್ಟ್ ಟ್ರೀಟ್ಮೆಂಟ್ ಇದೆ. ಎಷ್ಟೋ ಕಾಯಿಲೆಗಳಿಗೆ ಎಷ್ಟೇ ಟ್ರೀಟ್ಮೆಂಟ್ ಕೊಟ್ಟರು ಏನೂ ರಿಸಲ್ಟ್ಸೇ ಇಲ್ಲ. ನನ್ನ ಕಾಯಿಲೆಗೆ ಚಿಕಿತ್ಸೆ ಕೊಟ್ಟರೆ ನಾನು ನನ್ನ ನಾರ್ಮಲ್ ಬದುಕನ್ನು ಬದುಕ್ಬೋದು. ನಾನು ಫಸ್ಟು ಸಿಟ್ಟು ಮಾಡಿಕೊಂಡೆ, ಬೇಜಾರು ಮಾಡಿಕೊಂಡೆ. ಈಗ ನನಗೆ ಒಪ್ಪಿಗೆ ಬರ್ತಾ ಇದೆ, ಆಕ್ಸೆಪ್ಟೆನ್ಸ್ ಬರ್ತಾ ಇದೆ. ನನ್ನ ಕಾಯಿಲೆ ಜೊತೆಗೆ ನನಗೆ ಆಕ್ಸೆಪ್ಟೆನ್ಸ್ ಬರ್ತಾ ಇದೆ. ನೀವು ಗಮನಿಸ್ಬೋದು, ಒಂದು ಡಯಾಬಿಟಿಸ್ ಇರ್ತಕ್ಕಂಥ ಮಗು ಪ್ರತಿದಿನ ಅವರ ಅಮ್ಮ ದಿನಕ್ಕೆ 3 ಬಾರಿ ಪ್ರತಿ ಊಟ ಮಾಡಿದ ಮೇಲೆ ಅವಳು ಇಂಜೆಕ್ಷನ್ ಕೊಡಬೇಕು. ಅದು ಶುಗರ್ ಎಷ್ಟಿದೆ ಅಂತ ಚೆಕ್ ಮಾಡಬೇಕು, ಒಂದ್ಸರಿ ಪ್ರಿಕ್ ಮಾಡಬೇಕು, ಅದನ್ನು ನೋಡಿಕೊಂಡು ಮತ್ತೆ ಎಷ್ಟು ಇನ್ಸುಲಿನ್ ಕೊಡಬೇಕು ಅಂತ ಮತ್ತೆ ಇಂಜೆಕ್ಷನ್ ಕೊಡಬೇಕು. ದಿನಕ್ಕೆ 3 ಬಾರಿ, ಕೆಲವೊಮ್ಮೆ 4 ಬಾರಿ, 5 ಬಾರಿ ಅವರು ಇಂಜೆಕ್ಷನ್ ಕೊಡಬೇಕು. ನನಗೆ ಅಂಥ ಕಷ್ಟ ಇಲ್ಲ. ನಾನು ಜಾಗರೂಕತೆಯಿಂದ ನಾನು ಕಾಪಾಡಿಕೊಂಡ್ರೆ ನನಗೆಲ್ಲೋ ಅಪರೂಪಕ್ಕೊಮ್ಮೆ ಬ್ಲೀಡಿಂಗ್ ಆದಾಗ ನಾನು ಹೋಗಿ ಈ ಆ್ಯಂಟಿ ಹಿಮೋಫಿಲಿಕ್ ಫ್ಯಾಕ್ಟರ್ ತೆಗೆದುಕೊಳ್ಬೇಕಷ್ಟೇ. ಅವರು ಹಾಗೆ ಪ್ರತಿನಿತ್ಯ ನಾನು ಚುಚ್ಕೊಳ್ಬೇಕಾಗಿಲ್ಲಲ್ಲ. ಸೊ ನನಗೆ ಒಪ್ಪಿಗೆ ಬರ್ತದೆ, ಆಕ್ಸೆಪ್ಟೆನ್ಸ್ ಬರ್ತದೆ ಈ ಕಾಯಿಲೆ ಜೊತೆಗೆ. 3ನೇದು, ಅಯ್ಯೋ ಈ ಕಾಯಿಲೆ ನನಗೇನು ಬಂದಿದೆ, ಇದರಲ್ಲಿ ನನ್ನ ತಪ್ಪು ಇಲ್ಲ, ನನ್ನ ಸಾಧನೆಗೂ ಅಡ್ಡಿ ಆಗ್ತಾ ಇಲ್ಲ. ಹಾಗಿದ್ರೆ ಈ ಕಾಯಿಲೆ ಮೇಲೆ ಸಿಟ್ಟು ಮಾಡ್ಕೊಳ್ಳೋದೆ, ನಾನು ಈ ಕಾಯಿಲೆ ಜೊತೆಗೆ ಫ್ರೆಂಡ್ಶಿಪ್ ಮಾಡ್ಕೊಳ್ತೇನೆ. ಫ್ರೆಂಡ್ಶಿಪ್ ಮಾಡ್ಕೊಳ್ಳೋದೇನು, ಅವನು ಒಳ್ಳೆಯವನು ಕೆಟ್ಟವನು ನನ್ನ ಫ್ರೆಂಡ್ ಅಂತ ಅವನು ಒಪ್ಕೊಂಡ್ಮೇಲೆ ಅವನ ಜೊತೆಗೆ ನಾವು ಗಮ್ಮತ್ತು ಮಾಡ್ಲಿಕ್ಕೆ ಶುರು ಮಾಡ್ತೇವೆ. ಅವನ ಬಗ್ಗೆ ನಮಗೆ ಬೇಸರ ಇಲ್ಲ ಅಲ್ವಾ, ಫ್ರೆಂಡ್ ಅಂತ ಆಕ್ಸೆಪ್ಟ್ ಮಾಡ್ಕೊಂಡ್ಮೇಲೆ ಅವನು ಹೇಗೆ ಇದ್ದರೂ ನಾವು ಒಪ್ಕೊಂಡು ಬಿಡ್ತೇವೆ. ಆ ರೀತಿ ಫ್ರೆಂಡ್ಶಿಪ್ ಮಾಡ್ಕೊಂಡ್ಮೇಲೆ ನಮಗೆ ನಿತ್ಯ ಆ ಕಾಯಿಲೆ ಮೇಲೆ ಸಿಟ್ಟು, ಅಪ್ಪನ ಮೇಲೆ ಸಿಟ್ಟು, ಅಮ್ಮನ ಮೇಲೆ ಸಿಟ್ಟು, ಅಜ್ಜನ ಮೇಲೆ ಸಿಟ್ಟು ಮಾಡ್ಕೊಳ್ಳದೆ ನನ್ನ ಬದುಕಿನ ಕಡೆ ಹೆಚ್ಚು ಯೋಚನೆ ಮಾಡೋಕ್ಕೆ ಶುರು ಮಾಡ್ತೀನಿ. ಇದು ಆಕ್ಸೆಪ್ಟೆನ್ಸ್, ಒಪ್ಪಿಗೆ.
ಅದೇ ರೀತಿ ತಂದೆ ತಾಯಿಗಳು ನೀವು ಇದ್ದಿದ್ರಿ ಆರಂಭದಲ್ಲಿ, ಅಯ್ಯೋ ನಮಗೆ ಡಾಕ್ಟ್ರು ಮೊದಲೇ ಹೇಳಲಿಲ್ಲ, ನಾವು ಅಲ್ಲಿ ಸ್ಕ್ಯಾನಿಂಗ್ ಮಾಡಿಸ್ಕೊಳಕ್ಕೆ ಹೋದಾಗ ಏನು ಹೇಳಲಿಲ್ಲ, ನಾವು ಅಲ್ಲಿ 9 ತಿಂಗಳು ತೋರಿಸಿದ್ವಿ ಅವರು ನಮಗೇನು ಹೇಳಲಿಲ್ಲ ಅಂತ ಇನ್ನೊಬ್ಬರ ಮೇಲೆ ನಾವು ಸಿಟ್ಟು ಮಾಡ್ಕೊಳ್ಳೋವಂಥದ್ದು, ಇನ್ನೊಬ್ಬರ ಮೇಲೆ ಬೇಜಾರು ಮಾಡ್ಕೊಳ್ಳೋವಂಥದ್ದು, ಅದನ್ನೆಲ್ಲ ಬದಿಗಿಟ್ಟು ಕಾಯಿಲೆ ಯಾಕೆ ಬಂದಿದೆ, ಹೇಗೆ ಬಂದಿದ್ದು ನಂಗೆ ಗೊತ್ತಿಲ್ಲ, ಇನ್ನು ಮುಂದೆ ಈ ಕಾಯಿಲೆಗೆ ಏನು ಮಾಡಬೇಕಂತ ಗೊತ್ತಾಗಿದೆ, ಇನ್ನೂ ಜಾಗ್ರತೆ ಮಾಡೋಣ, ಇದ್ರ ಬಗ್ಗೆ ಇನ್ನೂ ಬೇಸರ ಮಾಡಿಕೊಂಡು ಪ್ರತಿನಿತ್ಯ ಅಳೋದು, ಅಯ್ಯೋ ನಾನು ದೇವ್ರ ಮೇಲೆ ಎಷ್ಟೊಂದು ನಂಬಿಕೆ ಇಟ್ಕೊಂಡಿದ್ದೆ, ನನಗೆ ನಂಬಿಕೆನೋ ಹೋಯಿತು, ನನ್ನ ಮಗುಗಿಂತ ತೊಂದರೆ ಯಾಕೆ ಬಂತು, ಆ ರೀತಿ ನಿರಾಸೆ ಹೊಂದದೆ ನಿಮ್ಮ ನಂಬಿಕೆಯನ್ನು ಗಟ್ಟಿಗೊಳಿಸ್ಕೊಂಡು ಇನ್ನು ಮುಂದೆ ನಾನು ಏನು ಮಾಡಬಹುದು, ನನ್ನ ಮಗುಗೆ ಸಹಾಯ ಆಗೋ ರೀತಿಯಲ್ಲಿ ಏನು ಮಾಹಿತಿ ನನಗೆ ಸಹಾಯ ಆಗ್ತದೆ ಅಂತ ತಿಳ್ಕೊಂಡು ಆ ರೀತಿ ಆ ನಿಟ್ಟಿನಲ್ಲಿ ಮುಂದೆ ಹೋಗಲಿಕ್ಕೆ ತೊಂದರೆ ಇರುವ ಮಕ್ಕಳು ಮತ್ತು ಪೇರೆಂಟ್ಸ್ ಇಬ್ಬರಿಗೂ ಈ ಕಾಯಿಲೆ ಬಗ್ಗೆ ಅಕ್ಸೆಪ್ಟೆನ್ಸ್, ಒಪ್ಪಿಗೆ ತುಂಬ ಮುಖ್ಯ. ಎಷ್ಟು ಬೇಗ ಒಪ್ಕೊಳ್ತೀವಿ ಈ ಕಾಯಿಲೆಯನ್ನು, ಅಷ್ಟು ಬೇಗ ನಾವು ನಾರ್ಮಲ್ ಸಹಜ ನಮ್ಮ ಜೀವನ ಶೈಲಿಯನ್ನು ನೆರವೇರಿಸ್ಕೊಂಡು ಹೋಗ್ಬೋದು. ಒಪ್ಕೊಳ್ಳಿಕ್ಕೆ ನಾವು ತಡ ಮಾಡ್ತಾ ಇದ್ದೇವೆ, ನಮಗೆ ಈ ಕಾಯಿಲೆನೂ ತೊಂದರೆ ಮಾಡುತ್ತೆ, ಅಷ್ಟೊತ್ತಿಗೆ ನಾವು ತಪ್ಪು ರೀತಿಯ ಜೀವನ ಶೈಲಿಯನ್ನು ರೂಢಿಸ್ಕೊಂಡು ಬಿಡ್ತೇವೆ. ಈಗ ತಂದೆ ತಾಯಿ ಒಪ್ಕೊಂಡಿಲ್ಲ ಅಂತಂದರೆ ನಾವು ಮಗುವಿನ ಆರೈಕೆ ಕಡೆ ಸಮಯ ಕೊಡದೆ ಬೇರೆ ಬೇರೆ ಊರುಗಳಿಗೆ ತಿರುಗುವಂಥದ್ದು, ಅಥವಾ ಮತ್ತೆ ಆಸ್ಪತ್ರೆಗಳಿಂದ ಆಸ್ಪತ್ರೆಗಳಿಗೆ ತಿರುಗುವಂಥದ್ದು, ಇಲ್ಲಿ ಯಾರೋ ಹೇಳಿದಾರೋ ಅಲ್ಲೋಗಿ ನಾನೇನೋ ಪೂಜೆ ಮಾಡಿಸಿದ್ರೆ ಇದು ಸರಿ ಹೋಗುತ್ತೆ, ನಾನೇನಾದ್ರು ಹೋಮ ಮಾಡಿಸಿದ್ರೆ ಇದು ಸರಿ ಹೋಗುತ್ತೆ, ನನಗೇನಾದ್ರು ದೋಷ ಇದೆಯಾ ಅಂತ ಸರಿ ಮಾಡ್ಕೊಳ್ಳೋಕ್ಕೆ ನಾನು ಖರ್ಚು ಮಾಡ್ತೇನೆ. ಮಗುವಿಗೆ ಬೇಕಾದಂಥ ಕಾಳಜಿ ಕೊಡೋದೆ ನಾನು ಬೇರೆ ಬೇರೆ ದಾರಿಯಲ್ಲಿ ದಿಕ್ಕೆಟ್ಟು ಹೋಗ್ಬಿಡ್ತೇನೆ. ಅದಾಗದೆ ಎಷ್ಟು ಬೇಗ ನೀವು ಒಪ್ಕೊಳ್ತೀರಾ, ಇದೊಂದು ಕಾಯಿಲೆ, ರಕ್ತಸ್ರಾವ ಬೇಗ ನಿಲ್ಲದಂತಹ ಕಾಯಿಲೆ, ಇದಕ್ಕೆ ರಕ್ತಸ್ರಾವ ನಿಲ್ಲಿಸಲಿಕ್ಕೆ ಬೇಕಾದಂಥ ಫ್ಯಾಕ್ಟರ್ಸ್ ಚಿಕಿತ್ಸೆ ಇದೆ, ಕ್ಲಿಯರ್ ಅಲ್ವಾ? ಅದ್ರ ಜೊತೆಗೆ ನಾನೇನು ಮಾಡಬೇಕು, ಕೆಲವೊಮ್ಮೆ ಈಗ ಪೆಟ್ಟು ಬಿತ್ತು ಬ್ಲೀಡಿಂಗ್ ಆಯಿತು ನಮ್ಗೆ ಗೊತ್ತು, ಪೆಟ್ಟು ಬೀಳದೆ ಕೂಡ ಆಗ್ಬೋದು, ಏನು ಪೆಟ್ಟು ಬೀಳದೆ ಕೂಡ ಒಳಗೆ ಬ್ಲೀಡಿಂಗ್ ಆಗಬಹುದು ಕೆಲವೊಂದು ಸರಿ, ಅದರಿಂದ ಗಂಟುಗಳ ನೋವು, ಮೈಕೈ ನೋವು, ತೊಂದರೆ ಕಾಡ್ಬೋದು. ಇದಕ್ಕೋಸ್ಕರ ಆರೋಗ್ಯವಂತ ಜೀವನ ಶೈಲಿ ತುಂಬ ಮುಖ್ಯ. ನಮಗೆ ಈಗಾಗಲೇ ಗಂಟುಗಳ ತೊಂದರೆ ಆಗಿದೆ, ಆಗ ತಕ್ಷಣಕ್ಕೆ ನಾವು ತಜ್ಞ ಫಿಸಿಯೋಥೆರಪಿಸ್ಟ್ಗಳ ಸಹಾಯ ತೆಗೆದುಕೊಂಡು ನಮ್ಮ ಆ ಗಂಟುಗಳ ಮೂಮೆಂಟನ್ನು ಫ್ರೀ ಇಟ್ಕೊಳ್ಳಿಕ್ಕೆ ನೋಡುವಂಥದ್ದು. ಅವರು ಫಸ್ಟ್ ಇನಿಷಿಯಲಿ ನಮಗೆ ಹೇಳ್ಕೊಡ್ತಾರೆ ಯಾವ ರೀತಿ ಡೈಲಿ ಒಂದು ಈ ಬಾಧಿತ ಗಂಟುಗಳನ್ನು ಆ್ಯಕ್ಟಿವ್ ಆಗಿ ಇಟ್ಕೊಳ್ಳಿಕ್ಕೆ ಏನು ಫಿಸಿಯೋಥೆರಪಿಯನ್ನು ಮಾಡಿಸ್ಬೋದು, ಯಾವ ರೀತಿ ಮಾಡ್ಬೋದು, ಅವರು ಇದ್ದಾಗ ಮಾಡಿಸೋದು ಹೇಗೆ, ನಾವು ನಿತ್ಯ ಡೈಲಿ ಮಾಡಿಸೋದು ಹೇಗೆ ಅಂತ. ಇಂತಹ ಆ್ಯಕ್ಟಿವಿಟೀಸ್ನ ಫಿಸಿಯೋಥೆರಪಿನ ರೆಗ್ಯುಲರಾಗಿ ನಾವು ಮಾಡಿಸೋದ್ರಿಂದ ಆ ಜಾಯಿಂಟ್ ಡಿಫಾರ್ಮಿಟಿ, ಆ ಗಂಟಿನ ತೊಂದರೆಗಳಾಗೋದನ್ನು ನಾವು ತಡಿಬಹುದು, ಹೆಚ್ಚಿನ ತೊಂದರೆಗಳಾಗೋದನ್ನು ತಡಿಬೋದು. ಅಯ್ಯೋ ಇಲ್ಲ ನಂಗೆ ನೋವಾಗುತ್ತೆ, ನಾನು ಮುಟ್ಲಿಕ್ಕೆ ಬಿಡೋದಿಲ್ಲ, ನನಗೆ ಮುಟ್ಟಬೇಡ ನೋವಾಗ್ತದೆ ಅಂತ ನಾನು ಹಠ ಮಾಡಿದರೆ ನೋವು ದಿನ ದಿನ ಜಾಸ್ತಿ ಆಗ್ತಾ ಹೋಗ್ತದೆ. ಆದರೆ ನನಗೆ ನೋವಾದರೂ ಚಿಂತೆ ಇಲ್ಲ, ಫಿಸಿಯೋಥೆರಪಿಸ್ಟ್ ನನಗೆ ಸಹಾಯ ಮಾಡಲಿಕ್ಕೋಸ್ಕರ ಈ ಆ್ಯಕ್ಟಿವಿಟಿ ಮಾಡಿಸ್ತಾ ಇರೋದು ಅಂತ ನಾನು ಅವ್ರ ಜೊತೆಗೆ ಸಹಕರಿಸಿ ನಾನು ಪ್ರತಿನಿತ್ಯ ಅವರು ಹೇಳ್ಕೊಡುವಂಥ ಚಟುವಟಿಕೆಗಳು ಮಾಡಿದರೆ ನನಗೆ ಬೇಗ ಆ ಗಂಟಿನ ಮೂಮೆಂಟ್ ಮತ್ತೆ ಮೊದಲಿನ ರೀತಿಯಲ್ಲಿ ಆಗಲಿಕ್ಕೆ ಸಹಾಯ ಆಗ್ತದೆ. ಇದು ನಾವು ತಿಳ್ಕೊಳ್ಬೇಕಾಗಿರುವಂಥದ್ದು. ಇದು ನಮಗೆ ಗೊತ್ತಿದ್ರೆ ಏನಾಗುತ್ತೆ, ಈ ಕಾಯಿಲೆ ಈ ರೀತಿಯ ತೊಂದರೆಗಳು, ಶಾರೀರಿಕ ತೊಂದರೆಗಳನ್ನು ಉಂಟು ಮಾಡುತ್ತೆ. ನನಗೆ ಒಪ್ಪಿಗೆ ಬಂದಿಲ್ಲ ಅಂತಂದರೆ ಕೆಲವೊಂದು ಮಾನಸಿಕ ತೊಂದರೆಗಳನ್ನು ಈಡು ಮಾಡುತ್ತೆ. ಈ ಕಾಯಿಲೆ ನನಗೆ ಬಂತು ತಳ್ಳಿ ಬೇಸರ ಮಾಡ್ಕೊಳ್ಳುವಂಥದ್ದು, ಖಿನ್ನತೆಗೆ ಒಳಗಾಗುವಂಥದ್ದು, ಅಥವಾ ಮುಂದಿನ ಬಗ್ಗೆ ಭಯ, ಏನಾಗ್ಬಿಡುತ್ತೆ ಏನೋ, ನನ್ನ ಮಗುಗೆ ಏನಾಗ್ಬಿಡುತ್ತೆ ಏನೋ, ನನಗೆ ಭವಿಷ್ಯ ಇಲ್ವೇನೋ, ನನಗೇನಾದ್ರು ತೊಂದರೆ ಆಗುತ್ತೇನೋ. ಯಾಕಂದರೆ ಸಾಮಾನ್ಯವಾಗಿ ನಮ್ಮ ಮನೆಗಳಲ್ಲಿ ಏನಾಗುತ್ತೆ, ಅಯ್ಯೋ ಅಲ್ಲೋಗ್ಬೇಡ, ಅಯ್ಯೋ ಮೇಲೆ ಹತ್ತಬೇಡ, ಅಯ್ಯೋ ಓಡಬೇಡ, ಅದನ್ನ ಇಟ್ಕೊಳ್ಬೇಡ, ಇದೇ ಇವು ಕಾಲ ಮೇಲೆ ಹಾಕೊಂಡು ಬಿಡ್ತೀಯಾ, ಬಿದ್ದರೆ ಏನು ಮಾಡ್ಬೋದು ಅಂಥೇಳಿ ಹೆಜ್ಜೆ ಹೆಜ್ಜೆ ಹೆಜ್ಜೆಗೂ ನಾವು ಅವರಲ್ಲಿ ಆತಂಕ ತುಂಬಿಬಿಡ್ತೇವೆ. ನಮ್ಮ ಧ್ವನಿ ಬದಲಾಗಬೇಕು, ನಮ್ಮ ಧಾಟಿ ಬದಲಾಗಬೇಕು. ಹಾಂ, ಅದನ್ನ ಇಟ್ಕೊಂಡಿದ್ಯಾ, ಜಾಗ್ರತೆ, ನಿನಗೆ ಕೈ ನೋವಾದರೆ ಹೇಳು, ನಾನು ಬಂದು ಇಟ್ಕೊಳ್ತೇನೆ, ನಿನಗೆ ಸಾಕಾದರೆ ಇಲ್ಲಿ ಇಟ್ಬಿಡು, ನೀನು ಇನ್ನೊಂದು ಸರಿ ತಗೊಳ್ಳುವಾಗ ಸ್ವಲ್ಪ ಭಾರತ್ ತಗೊಳ್ಬೇಡ, ನನ್ನನ್ನು ಕರಿ, ನೀನು ಒಬ್ಬನೇ ಇದನ್ನು ಮಾಡ್ಲಿಕ್ಕೆ ಹೋಗಬೇಡ ಅನ್ನುವ ಧಾಟಿಗೆ ನಾವು ಬದಲಾಗಬೇಕು. ಅಂದ್ಬಿಟ್ಟು ಎಷ್ಟು ಮೇಲೆ ಹಾಕತ್ತಿದೆಯಾ, ಬಿದ್ದರೆ ನೋಡು ಗಾಯ ಆಗುತ್ತೆ, ಇಳಿ ಕೆಳಗೆ ಅಂತ ಅನ್ನೋಷ್ಟೊತ್ತಿಗೆ ಅವನಿಗೆ ಭಯದಿಂದನೇ ಅವನು ಬೀಳ್ತಾನೆ, ನಿಜವಾಗಿ ಬೀಳ್ತಾ ಇರಲಿಲ್ಲ. ಈ ರೀತಿ ಅನಾವಶ್ಯಕ ಆತಂಕಗಳು, ಭಯಗಳು ನಮ್ಮಿಂದ ದೂರ ಆಗಬೇಕು. ನೀನು ಎಲ್ಲ ಮಾಡಬಲ್ಲೆ, ಧೈರ್ಯವಾಗಿ ಮಾಡು, ನಿಮಗೆ ಆಟ ಆಡಲಿಕ್ಕಿಲ್ಲ ಅಂತೇನಿಲ್ಲ. ನಾವು ಎಷ್ಟೊಂದು ಒಳಾಂಗಣ ಆಟಗಳು ಆಡ್ಬೋದು, ಚೆಸ್ ಆಡೋಣ, ಲೂಡೋ ಆಡೋಣ, ಕೇರಮ್ ಆಡೋಣ. ತುಂಬ ಜಾಗರೂಕತೆಯಿಂದ ಆಡೋದಿದ್ದರೆ ಮನೆಯಲ್ಲೇ ಆಡ್ತಕ್ಕಂಥ ಈ ಶಟಲ್ ಬ್ಯಾಡ್ಮಿಂಟನ್ನು ಇಂಥದ್ದೆಲ್ಲ ಜಾಗರೂಕತೆಯಿಂದ ಅಂಡರ್ ಟ್ರೈನ್ಡ್ ಪ್ರೊಫೆಷ್ನಲ್ಸ್ ಜೊತೆಗೆ ನಾವು ಯಾವುದೆಲ್ಲ ಆಟ ಆಡ್ಬೋದು ಅಂತ, ನಾವು ಸ್ವಿಮ್ಮಿಂಗ್ ಮಾಡ್ಬೋದು, ಅವಕಾಶಗಳಿದೆ.
ಕೇವಲ ನನ್ನ ಸ್ನೇಹಿತರಲ್ಲೂ ಫುಟ್ಬಾಲ್ ಆಡ್ತಾ ಇದ್ದಾರೆ, ನಾನು ಫುಟ್ಬಾಲ್ ಆಡಲಿಕ್ಕಿಲ್ಲ ಅಂತ ಬೇಜಾರಾಗಿ ಕೂತ್ಕೊಳ್ಳುವಂಥದ್ದು. ನನ್ನ ಫ್ರೆಂಡ್ಸ್ ಎಲ್ಲ ಹೈ ಜಂಪ್ ಮಾಡ್ತಾ ಇದ್ದಾರೆ, ನಾನು ಹೈ ಜಂಪ್ ಮಾಡಲಿಕ್ಕಿಲ್ವಾ ಅಂಥೇಳಿ ಬೇಸರ ಮಾಡ್ಕೊಳ್ಳೋಂಥದ್ದು. ಆಗದೇ ಇರ್ತಕ್ಕಂಥ ವಿಚಾರಗಳ ಬಗ್ಗೆ ತಲೆ ಕೆಡಿಸ್ದೆ ನನಗೆ ಏನೇನು ಅವಕಾಶಗಳಿದೆ ಇವತ್ತು ಕೂತ್ಕೊಂಡು ನಾನು ಲಿಸ್ಟ್ ಮಾಡ್ತೇನೆ. ಈಮೋಫೀಲಿಯಾ ಕಾಯಿಲೆ ಇಟ್ಕೊಂಡು ಯಾರೆಲ್ಲ ಸ್ಪೋರ್ಟ್ಸಲ್ಲಿದ್ದಾರೆ, ಈಮೋಫೀಲಿಯಾ ಇಟ್ಕೊಂಡು ಯಾರೆಲ್ಲ ಆಫೀಸರ್ಸ್ ಆಗಿದ್ದಾರೆ, ಈಮೋಫೀಲಿಯಾ ಕಾಯಿಲೆ ಜೊತೆಗೆ ಯಾರೆಲ್ಲ ವೈದ್ಯರಾಗಿದ್ದಾರೆ, ಈಮೋಫೀಲಿಯಾ ಇಟ್ಕೊಂಡು ಯಾರೆಲ್ಲ ಲೆಕ್ಚರರ್ಸ್ ಆಗಿದ್ದಾರೆ, ಅದನ್ನೆಲ್ಲ ಲಿಸ್ಟ್ ಮಾಡ್ತೇನೆ. ಲಿಸ್ಟ್ ಮಾಡಿಕೊಂಡು ನಾನು ಪ್ರತಿನಿತ್ಯ ನನಗೆ ಇದರಲ್ಲಿ ಯಾವುದರಲ್ಲಿ ಆಸಕ್ತಿ ಇದೆ, ಏನು ನಾನು ಮಾಡಬೇಕು ಅಂತ ನಿರ್ಧಾರ ಮಾಡ್ಕೊಳ್ತೇನೆ ಅಂತ ಧೈರ್ಯ ಮಾಡಿ. ಆಗ ಈ ಮಾನಸಿಕ ತೊಂದರೆಗಳು ನಿಮ್ಮನ್ನು ಹೆಚ್ಚು ಕಾಡೋದಿಲ್ಲ. ನನ್ನ ಭವಿಷ್ಯದ ಬಗ್ಗೆ ಅನಾವಶ್ಯಕ ಭಯ ನಿಮ್ಮನ್ನು ಕಾಡೋದಿಲ್ಲ.